Hey guys, welcome to Vidya Bhairu Academy. So, ಈ question ನೋಡಿ, the mean and standard deviation of the maximum load supported by 60 cables are 11.09 tons and 0.73 tons respectively ಅಂತ ಕೊಟ್ಟಿದ್ದಾರೆ. ಅಂದರೆ ಮೀನ್ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ? ಎಸ್, ಎಕ್ಸಾಕ್ಟ್ಲಿ 11.09 ಅಂತ ಕೊಟ್ಟಿದ್ದಾರೆ. ಹಾಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದುಬಿಟ್ಟು 0.73 ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಫೈಂಡ್ ಎ 95%, ಬಿ 99% ಕಾನ್ಫಿಡೆನ್ಸ್ ಲಿಮಿಟ್ಸ್ ಫಾರ್ ಮೀನ್ ಆಫ್ ದ ಮ್ಯಾಕ್ಸಿಮಮ್ ಲೋಡ್ಸ್ ಆಫ್ ಆಲ್ ಕೇಬಲ್ಸ್ ಪ್ರೊಡ್ಯೂಸ್ ಬೈ ದ ಕಂಪನಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಗಿವನ್ ಏನು ಎಕ್ಸ್ ಬಾರ್ ಅಂತಂದರೆ ಮೀನ್ ಬಂದುಬಿಟ್ಟು 11.09 ಕೊಟ್ಟಿದ್ದಾರೆ, ಬರ್ಕೊಳ್ತೀರಾ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದುಬಿಟ್ಟು 0.73 ಕೊಟ್ಟಿದ್ದಾರೆ, ಬರ್ಕೊಳ್ತೀರಾ. ಸೊ 95% ಅಂತ ಬಂದಿದೆ ಅಂತಂದರೆ ನೀವು ಪ್ಲೀಸ್ ಈ ವ್ಯಾಲ್ಯೂನ ನೆನ್ಪಿಟ್ಕೋಬೇಕು, 1.96 ಅಂತ ಅಂದ್ಬಿಟ್ಟು. ಸೊ ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 1.96 ಇಂಟು ಸಿಗ್ಮಾ ಡಿವೈಡೆಡ್ ಬೈ √10 ಅಂತ ಅಂದ್ಬಿಟ್ಟು. ಸಿಗ್ಮಾ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಮಗೆ ಗೊತ್ತು, 0.73 ಅಂತ ಅಂದ್ಬಿಟ್ಟು. ಸೊ ಕೆಳಗಡೆ ಸ್ಕ್ವೇರ್ ರೂಟ್ ಆಫ್ ಟೋಟಲ್ ಎಷ್ಟು 60 ಕೇಬಲ್ಸ್ ಇದೆ, ಸೊ 60 ಅಂತ ಬರೀತೀರಾ. ಎಕ್ಸ್ ಬಾರ್ ಬಂದುಬಿಟ್ಟು 11.09 ಪ್ಲಸ್ ಆರ್ ಮೈನಸ್ 1.96, ಇದನ್ನು ಬೈ ಹಾರ್ಟ್ ಹಾಕಿ. 95%ಗೆ 1.96 ಬೈ ಹಾರ್ಟ್ ಹಾಕ್ಕೊಡಿ. ಓಕೆ, ಸೊ ಇದನ್ನಿಷ್ಟನ್ನು ಸಾಲ್ವ್ ಮಾಡಿಕೊಂಡ್ರೆ ನಿಮಗೆ 0.18 ಅಂತ ಬರ್ತಾಯಿದೆ. ಅದನ್ನು ಮೀನ್ಸ್ ಇದಿಷ್ಟು ಕಂಪ್ಲೀಟಾಗಿ ಕ್ಯಾಲ್ಕುಲೇಟರ್ನಲ್ಲಿ ಟೈಪ್ ಮಾಡಿ. ಸೊ ಒಂದು ಸತಿ ಪ್ಲಸ್ ಮಾಡ್ತೀರಾ, ಇನ್ನೊಂದು ಸತಿ ಮೈನಸ್ ಮಾಡ್ಕೋತೀರಾ. ಸೊ ಮೈನಸ್ ಮಾಡಿದ್ರೆ ದಸ್ 10.91 ಟನ್ಸ್ ಟು 11.27 ಟನ್ಸ್ ಆರ್ ದ 95% ಕಾನ್ಫಿಡೆನ್ಸ್ ಲಿಮಿಟ್ಸ್ ಫಾರ್ ದ ಮೀನ್ ಆಫ್ ಮ್ಯಾಕ್ಸಿಮಮ್ ಲೋಡ್ಸ್ ಅಂತ ಬರ್ಕೊಳ್ತೀರಾ. ಓಕೆನಾ? ಬಟ್ ಅದೇ 99% ಬಂತು ಅಂತಂದರೆ 99% ಬಂತು ಅಂತಂದರೆ ನೀವು ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 2.58 ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎನ್ ಅಂತಂದ್ಬಿಟ್ಟು. ಒಟ್ಟಲ್ಲಿ 95ಗೆ 1.96 ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿ 99ಗೆ 2.58 ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಎಕ್ಸ್ ಬಾರ್ ನಮಗೆ ಗೊತ್ತು 11.09 ಅಂತಂದ್ಬಿಟ್ಟು, ಸಿಗ್ಮಾ 0.73 ಅಂತ ಗೊತ್ತು, ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 60 ಅಂತ ಗೊತ್ತು. ಸೊ ಇದಿಷ್ಟನ್ನು ಸಾಲ್ವ್ ಮಾಡಿದ್ರೆ ನಿಮಗೆ 0.24 ಬರ್ತಾಯಿದೆ. ಒಂದ್ಸಲಿ 11.09 ಮೈನಸ್ ಮಾಡಿದ್ರೆ 10.85 ಬರ್ತಾಯಿದೆ. 11.09 ಪ್ಲಸ್ ಮಾಡಿದ್ರೆ 0.24 ಜೊತೆ 11.33 ಬರ್ತಾಯಿದೆ. Thus 10.85 tons to 11.33 tons are the 99% confidence limits for the mean of maximum loads ಅಂತ ಕನ್ಕ್ಲೂಷನ್ ಬರೀಬೇಕು. ಈ ಕನ್ಕ್ಲೂಷನ್ ಬರೆಯೋದನ್ನು ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು ಗೈಸ್.